ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ನಡೀತಕ್ಕಿರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ BJPಗೆ ಒಂದು ಬಿಗ್ ಶಾಕ್ ಎದುರಾಗುತ್ತೆ ಅಂತಂದು ಎಲ್ಲ ಸಮೀಕ್ಷೆಗಳು ಸಹ ತಿಳಿದು ಬರ್ತಾ ಇದೆ. ಹಾಗಾದರೆ ಹರಿಯಾಣದಲ್ಲಿ BJP ಎಷ್ಟು ಸ್ಥಾನಗಳನ್ನು ತಗೊಳುತ್ತೆ, ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ತಗೊಳುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಗೆಲ್ಲೋದು ಯಾರು ಅನ್ನೋದನ್ನ ನಾವು ನೋಡ್ಕೊಂಬರೋಣ ವೀಕ್ಷಕರೇ. ಬಹುನಿರೀಕ್ಷಿತ ಹರಿಯಾಣ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಗೆ ಮತದಾನ ಮುಗಿದಿದ್ದು, ಮತದಾರರ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಎರಡೂ ರಾಜ್ಯಗಳ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುತ್ತಿದ್ದಂತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರ ಜೋರಾಗಿ ಶುರುವಾಗಿದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದರೆ BJP ಪಕ್ಷಕ್ಕೆ ಅಚ್ಚರಿಯನ್ನೇ ಎದುರಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಹರಿಯಾಣದಲ್ಲೂ ಚುನಾವಣೆಯ ಸಮೀಕ್ಷೆಯಲ್ಲೂ ಅಚ್ಚರಿ ಫಲಿತಾಂಶ ಬಯಲಾಗಿದೆ. ಹರಿಯಾಣದಲ್ಲಿ BJPಯನ್ನು ಹಿಂದಿಕ್ಕಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಗುವ ಸುಳಿವು ಸಹ ಸಿಕ್ಕಿದೆ ಅಂತ ಹೇಳ್ತಾ ಇದೆ. ಹರಿಯಾಣದಲ್ಲಿ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ 18ರಿಂದ 24 ಬರ್ತದೆ ಅಂತ ಹೇಳಿದೆ. ಕಾಂಗ್ರೆಸ್ 55ರಿಂದ 62 ಬರ್ತದೆ ಅಂತ ಹೇಳಿದೆ. JJP 3 ಬರುತ್ತೆ ಅಂತ ಹೇಳಿದರೆ, ಅದರ್ಸ್ 3ರಿಂದ 6 ಬರುತ್ತೆ ಅಂತ ಹೇಳಿದೆ. ಇನ್ನು ಪೀಪಲ್ ಪ್ಲಸ್ ಅಂತ 20-32 BJPಗೆ ಹೇಳಿದರೆ, 49-61 ಕಾಂಗ್ರೆಸ್ಗೆ ಹೇಳಿದರೆ, 1 JJPಗೆ ಹೇಳಿದರೆ, 2ರಿಂದ 3 ಅದರ್ಸ್ಗೆ ಹೇಳಿದೆ. ಇನ್ನು ಡೈಕಿನ್ ಭಾಸ್ಕರ್ 15ರಿಂದ 29 BJP ಬರುತ್ತೆ ಅಂತ ಹೇಳಿದರೆ, 44ರಿಂದ 54 ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿದೆ, ಮತ್ತು 1 JJP ಬರುತ್ತೆ, 1ರಿಂದ 5 ಅದರ್ಸ್ ಬರುತ್ತೆ ಅಂತ ಹೇಳ್ತಾ ಇದೆ. ಮಾರ್ಕ್ಯೂ ಸಮೀಕ್ಷೆ ಪ್ರಕಾರ 31 BJP ಬರುತ್ತೆ ಅಂತ ಹೇಳಿದರೆ, 56 ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿದರೆ, JJP ಯಾವುದೇ ಒಂದು ಸ್ಥಾನ ಗೆಲ್ಲೋದಿಲ್ಲ, ಪಕ್ಷೇತರ ಅಭ್ಯರ್ಥಿ 3 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತೆಲ್ಲ ಹೇಳಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಬಂದೆ ಅಂದರೆ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮ್ಯಾಟ್ರಿಸ್ 28ರಿಂದ 30 ಸ್ಥಾನಗಳನ್ನು ಗೆಲ್ಲುತ್ತೆ. JKNC 31ರಿಂದ 37 ಸ್ಥಾನಗಳನ್ನು ಗೆಲ್ಲುತ್ತೆ. PDP 5ರಿಂದ 7 ಸ್ಥಾನಗಳನ್ನು ಗೆಲ್ಲುತ್ತೆ. ಅದರ್ 8ರಿಂದ 16 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಲೂ ಸಹ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಪೀಪಲ್ ಪ್ಲಸ್ 23ರಿಂದ 27 BJP ಗೆಲ್ಲುತ್ತೆ, 46ರಿಂದ 51 JKNC ಗೆಲ್ಲುತ್ತೆ ಅಂತ ಹೇಳಿದೆ, 7ರಿಂದ 11 PDP ಗೆಲ್ಲುತ್ತೆ ಅಂತ ಹೇಳಿದೆ, 4ರಿಂದ 6 ಪಕ್ಷೇತರ ಗೆಲ್ತಾರೆ ಅಂತ ಹೇಳಿದೆ. ಇನ್ನು ವೋಟರ್ ಸಮೀಕ್ಷೆ ಪ್ರಕಾರ 27ರಿಂದ 32 BJP ಗೆಲ್ಲುತ್ತೆ ಅಂತ ಹೇಳಿದರೆ, 40ರಿಂದ 48 JKNC ಗೆಲ್ಲುತ್ತೆ ಅಂತ ಹೇಳಿದರೆ, PDP 6ರಿಂದ 12 ಸ್ಥಾನಗಳನ್ನು ಗೆಲ್ಲುತ್ತೆ, ಪಕ್ಷೇತರ 6ರಿಂದ 11 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಲೂ ಸಹ ಈ ಸಮೀಕ್ಷೆ ಹೇಳ್ತಾ ಇದೆ. ಡೈನಿಕ್ ಭಾಸ್ಕರ್ 20ರಿಂದ 25 ಸ್ಥಾನಗಳನ್ನು BJP ಗೆಲ್ಲುತ್ತೆ ಅಂತ ಹೇಳಿದರೆ, 35-40 JKNC ಗೆಲ್ಲುತ್ತೆ ಅಂತೆಲ್ಲ ಹೇಳಿದೆ, 4ರಿಂದ 7 ಸ್ಥಾನಗಳನ್ನು PDP ಗೆಲ್ಲುತ್ತೆ, ಪಕ್ಷೇತರರು 12ರಿಂದ 16 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತೆಲ್ಲ ಹೇಳಿದೆ. ಗ್ಲೇಸ್ಟಿನ್ ನ್ಯೂಸ್ ಸಮೀಕ್ಷೆ ಪ್ರಕಾರ 28ರಿಂದ 30 ಸ್ಥಾನಗಳನ್ನು BJP ಗೆದ್ದರೆ, 31ರಿಂದ 36 ಸ್ಥಾನಗಳನ್ನು JKNC ಗೆಲ್ಲುತ್ತೆ ಅಂತ ಹೇಳಿದರೆ, PDP 5ರಿಂದ 7, ಪಕ್ಷೇತರ 8ರಿಂದ 16 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಲೂ ಸಹ ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ 10 ವರ್ಷದ ಬಳಿಕ ಚುನಾವಣೆ ನಡೆದಿದೆ. ತಮ್ಮ ನೆಚ್ಚಿನ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರುವ ಜಮ್ಮು ಕಾಶ್ಮೀರದ ಮತದಾರರು ಅತಂತ್ರ ಫಲಿತಾಂಶದ ಭವಿಷ್ಯವನ್ನು ಸಹ ನುಡಿದಿದ್ದಾರೆ. ಅತಂತ್ರದಲ್ಲೂ ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಪಡೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ ಅಂತಂದು ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳ ಮತದಾರರು ನಡೆದಿದ್ದು, ಸರ್ಕಾರ ರಚಿಸುವ ಮ್ಯಾಜಿಕ್ ನಂಬರ್ 45 ಫಿಲಿಪೈನ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಇತರರು ಕಿಂಗ್ ಮೇಕರ್ ಆಗಲಿದ್ದಾರೆ ಅಂತಲೂ ಸಹ ಹೇಳ್ತಾ ಇದೆ. ಇದೇ ಅಕ್ಟೋಬರ್ 8ರಂದು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಮತ ಎಣಿಕೆ ನಡೆಯಲಿದೆ. ಅಂದು ಹೊರಬೀಳುವ ಜನತಾ ತೀರ್ಪು ಕಾಂಗ್ರೆಸ್ BJP ಎರಡೂ ಪಕ್ಷಗಳಿಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮಾರ್ಪಡಲಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹರಿಯಾಣದಲ್ಲಿ BJP ಪಕ್ಷಕ್ಕೆ ಒಂದು ಹ್ಯಾಟ್ರಿಕ್ ಕನಸು ಸಹ ಭಗ್ನವಾಗೋ ಸಾಧ್ಯತೆ ಇದೆ ಅಂತಂದು ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. 10 ವರ್ಷದ ಬಳಿಕ ಜಮ್ಮು ಕಾಶ್ಮೀರದಲ್ಲೂ BJPಗೆ ಇಂಥದ್ದೊಂದು ಶಾಕ್ ಎದುರಾಗುತ್ತೆ ಅಂತಂದು ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ ಅನ್ನೋದು ಈ ಎಲ್ಲ ಸಮೀಕ್ಷೆಯ ಪ್ರಕಾರ ಒಂದು ಅಂದಾಜು ಲೆಕ್ಕ ಸಿಕ್ಕಂತಾಗಿದೆ. ಆದರೆ ಚುನಾವಣೋತ್ತರ ಸಮೀಕ್ಷೆಗಳು ಎಷ್ಟು ನಿಜ ಎಷ್ಟು ಸುಳ್ಳಾಗ್ತವೆ ಅನ್ನೋದು ನಾವು ಎಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ವೀಕ್ಷಕರೇ. ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಅಕ್ಟೋಬರ್ 8ರವರೆಗೂ ನಾವೆಲ್ಲರೂ ಕಾಯಲೇಬೇಕಾಗಿದೆ. ಹಾಗಾದರೆ ಯಾರು ಅಧಿಕಾರಕ್ಕೆ ಹಿಡಿಯುತ್ತಾರೆ, ಇಲ್ಲಿ ಮೋದಿಯವರ ಜನಪ್ರಿಯತೆ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.